ಆನೇಕಲ್ ಪಟ್ಟಣದ ಸಮೀಪವಿರುವ ಹಾಲ್ದೇನಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಎಸ್ ಗೋಪಾಲರಾಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಘಟಕದ ವತಿಯಿಂದ 2025-26ನೇ ಸಾಲಿನ ವಾರ್ಷಿಕ ವಿಶೇಷ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಬಾರಿ ಅಮಲಿನಿಂದ ಅರಿವಿನೆಡೆಗೆ ಎಂಬ ಘೋಷವಾಕ್ಯದೊಂದಿಗೆ ವಾರ್ಷಿಕ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇನ್ನು ವಾರ್ಷಿಕ ಶಿಬಿರ 7 ದಿನಗಳ ಕಾಲ ಶಿಬಿರ ಹಮ್ಮಿಕೊಂಡಿದ್ದು, ಇನ್ನು ಎನ್ಎಸ್ಎಸ್ ಶಿಬಿರಾರ್ಥಿಗಳು ಪ್ರತಿನಿತ್ಯ ಸ್ವಚ್ಛತೆ, ಶ್ರಮದಾನ, ಅರಿವು ಮೂಡಿಸುವ ಕಾರ್ಯಕ್ರಮ ಸೇರಿದಂತೆ ಹಲವು ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ವಿಶೇಷವಾಗಿ ಯುವ ಜನತೆ ವ್ಯಸನಗಳಿಂದ ಮುಕ್ತರಾಗಿ ಜ್ಞಾನದ ಹಾದಿಯಲ್ಲಿ ಸಾಗಬೇಕೆಂಬುವ ಪರಿಕಲ್ಪನೆಯಲ್ಲಿ ವಾರ್ಷಿಕ ಶಿಬಿರವನ್ನು ಏರ್ಪಡಿಸಲಾಗಿದೆ ಎಂದು ಎನ್ಎಸ್ಎಸ್ ಘಟಕದ ಅಧಿಕಾರಿಯಾದ ಡಾಕ್ಟರ್ ರಾಮಕೃಷ್ಣಪ್ಪರವರು ತಿಳಿಸಿದರು. ಇನ್ನು ಶಿಬಿರದ 2ನೇ ದಿನದ ಅಂಗವಾಗಿ ಸುಧಾಮನಗರ ಗ್ರಾಮ ಹಾಗೂ ಕಾಲೇಜು ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಶಿಬಿರದಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ರಾಮಕೃಷ್ಣರವರು, ಡಾಕ್ಟರ್ ಎಸ್ ಗೋಪಾಲರಾಜು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಡಾಕ್ಟರ್ ಹೇಮಾವತಿ, ಡಾಕ್ಟರ್ ಎಂಬಿ ಶೇಖರ್, ಕೋಕಿಲ, ಮಂಜುನಾಥ, ನೇತ್ರಾವತಿ, ಮಂಜುಶ್ರೀ, ಅರವಿಂದ್, ಲೋಕೇಶ್, ಆಶಾ, ಪಾಂಡುರಂಗ, ಮುನಿಸ್ವಾಮಿ ಮತ್ತು ಶಿಬಿರಾರ್ಥಿಗಳು ಭಾಗವಹಿಸಿದರು. ಎಲ್ರಿಗೂ ನಮಸ್ಕಾರ. 2025-26ನೇ ಸಾಲಿನಲ್ಲಿ ಡಾಕ್ಟರ್ ಎಸ್ ಗೋಪಾಲರಾಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆನೇಕಲ್ನಲ್ಲಿ ಇರತಕ್ಕಂಥ ಎನ್ಎಸ್ಎಸ್ ಘಟಕ ಅಂದರೆ ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕದ ವತಿಯಿಂದ ಪ್ರತಿ ವರ್ಷದಂತೆ 7 ದಿವಸಗಳ ಕಾಲ ವಾರ್ಷಿಕ ವಿಶೇಷ ಶಿಬಿರವನ್ನು ಹಮ್ಮಿಕೊಳ್ತೇವೆ. ಇದರ ಹಿಂದಿನ ವರ್ಷ ಇಂಡ್ಲವಾಡಿ, ಸಮಂದೂರು, ಕರ್ಪೂರು ಈ ಥರ ಅನೇಕ ಗ್ರಾಮ ಪಂಚಾಯಿತಿಗಳ ಅಡಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಶಾಲಾ ಕಾಲೇಜುಗಳು, ಆಸ್ಪತ್ರೆಗಳು, ಅನಂತರ ವಿಶೇಷವಾಗಿ ಗ್ರಾಮ ಪಂಚಾಯಿತಿಗಳು ಮತ್ತು ಸ್ವಚ್ಛತಾ ಕಾರ್ಯಕ್ರಮ, ಜಾಗೃತಿ ಕಾರ್ಯಕ್ರಮ, ಅರಿವಿನ ಕಾರ್ಯಕ್ರಮ ಅಂತಕ್ಕಂಥದ್ದಾಗಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ಕೊಂಡು ಬರ್ತಾ ಇರ್ತೇವೆ. ಇದರ ಹಿಂದಿನ ವರ್ಷ ಹಸಿರೇ ಉಸಿರು ಎಂಬತಕ್ಕಂಥ ಒಂದು ಘೋಷಣೆಯೊಂದಿಗೆ ವಾರ್ಷಿಕ ವಿಶೇಷ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಈ ವರ್ಷ ಆನೇಕಲ್ ಕಸ್ಬಾ ಹೋಬಳಿ ಹಾಲ್ದೇನಹಳ್ಳಿಯಲ್ಲಿ ವಾರ್ಷಿಕ ವಿಶೇಷ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಅಮಲಿನಿಂದ ಅರಿವಿನೆಡೆಗೆ ಎಂಬ ಘೋಷವಾಕ್ಯದೊಂದಿಗೆ ಇಂದಿನ ವಾರ್ಷಿಕ ವಿಶೇಷ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಎನ್ಎಸ್ಎಸ್ ಯೂನಿಟಲ್ಲಿ 100 ಮಂದಿ ವಿದ್ಯಾರ್ಥಿಗಳು ಅಂತಕ್ಕಂಥವರು, ಅವರನ್ನು ಎನ್ಎಸ್ಎಸ್ ಶಿಬಿರಾರ್ಥಿಗಳು ಅಂತ ಕರಿತೇವೆ. ಅದರಲ್ಲಿ 50 ಮಂದಿಯನ್ನು ಮಾತ್ರ ನಾವು ಎನ್ಎಸ್ಎಸ್ ಶಿಬಿರಕ್ಕೆ ಆಯ್ಕೆ ಮಾಡಿಕೊಳ್ತೇವೆ. ಆದರೆ ಉಳಿದಂತೆ ವಾರ್ಷಿಕವಾಗಿ ಪ್ರತಿ ಶನಿವಾರ ಕಾಲೇಜಿನಲ್ಲಿ 100 ಮಂದಿಯಲ್ಲಿ 20 ಮಂದಿ, 30 ಮಂದಿ ಈ ಥರ ಸರದಿಯ ಪ್ರಕಾರ ಕಾರ್ಯಕೆಲಸಗಳನ್ನು ನಿರ್ವಹಿಸ್ತಾ ಇರ್ತೇವೆ. ಆದರೆ ಈ ಶಿಬಿರಕ್ಕೆ 50 ಮಂದಿ ವಿದ್ಯಾರ್ಥಿಗಳು 7 ದಿವಸಗಳ ಕಾಲ ಇಡೀ ಒಂದು ಹಳ್ಳಿ ಮತ್ತು ಗ್ರಾಮ ಪಂಚಾಯಿತಿ, ಶಾಲಾ ಕಾಲೇಜು, ಆಸ್ಪತ್ರೆ ಇವುಗಳನ್ನು ಸಂಪೂರ್ಣವಾಗಿ ನಮ್ಮ ಕೈಲಾದ ಮಟ್ಟಿಗೆ ನಾವು ಶ್ರಮದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಇದರ ಜೊತೆಗೆ ಜಾಗೃತಿ ಕಾರ್ಯಕ್ರಮಗಳು, ಅರಿವಿನ ಕಾರ್ಯಕ್ರಮಗಳು ಮತ್ತು ಶಿಕ್ಷಣದ ಬಗ್ಗೆ, ಪರಿಸರದ ಬಗ್ಗೆ ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನು ಮತ್ತು ಸೆಮಿನಾರ್ಗಳನ್ನು ಕೂಡ ನಾವು ಹಮ್ಮಿಕೊಳ್ತಾ ಇರ್ತೇವೆ. ಅದರ ಜೊತೆಗೆ ನಾವು ಇಡೀ ಶಿಬಿರಾರ್ಥಿಗಳೇ ಅಡಿಗೆಯನ್ನು ತಯಾರು ಮಾಡಿ, ಶಿಬಿರಾರ್ಥಿಗಳೆಲ್ಲರೂ ಕೂಡ ಶಿಸ್ತಿನಿಂದ ಕೂಡಿ ಅವರೇ ಎಲ್ಲ ಕುಡಿಯುವ ನೀರಾಗಿರ್ಬೋದು, ಪಾತ್ರೆ ತೊಳಿತಕ್ಕಂಥದ್ದಾಗ್ಬೋದು, ಅಲ್ಲಿನ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿಟ್ಕೊಳ್ತಕ್ಕಂಥದ್ದಾಗ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಅವರೇನೆ ಅಡುಗೆ ತಯಾರಿ ಮಾಡಿ, ಊಟ ಮಾಡಿ, ಮತ್ತು ಪಾತ್ರೆಗಳನ್ನು ತೊಳೆದು ಮತ್ತು ಎನ್ಎಸ್ಎಸ್ ಗೀತೆಯನ್ನು ಹಾಡುವುದರ ಮೂಲಕ ಒಂದಷ್ಟು ವಿಶೇಷವಾಗಿ ತಮ್ಮ ವ್ಯಕ್ತಿತ್ವಗಳನ್ನು ರೂಪಿಸಿಕೊಳ್ಳುವಲ್ಲಿ, ಮುಂದಿನ ಭವಿಷ್ಯಗಳನ್ನು ರೂಪಿಸಿಕೊಳ್ಳುವಲ್ಲಿ ಎನ್ಎಸ್ಎಸ್ ಘಟಕ ಅಂತಕ್ಕಂಥದ್ದು ಭಾಳ ವಿಶೇಷವಾಗಿ ಪಾತ್ರ ಅಂತಕ್ಕಂಥದ್ದು ವಹಿಸುತ್ತೆ. ನಮ್ಮ ಕಾಲೇಜು ಬೆಂಗಳೂರು ವಿಶ್ವವಿದ್ಯಾಲಯದ ಅಧೀನಕ್ಕೆ ಸಂಯೋಜನೆಗೆ ಒಳಪಟ್ಟಿರುತ್ತೆ. ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸಹಜವಾಗಿ ಎನ್ಎಸ್ಎಸ್ ಘಟಕ, RRC ಅಂದರೆ ರೆಡ್ ಕ್ರಾಸ್ ಅಂತಕ್ಕಂಥದ್ದು, ಸ್ಪೋರ್ಟ್ಸ್ ಅಂತಕ್ಕಂಥದ್ದು ಮತ್ತು ವಿಶೇಷವಾಗಿ ಪ್ಲೇಸ್ಮೆಂಟ್ ಅಂತಕ್ಕಂಥದ್ದು, ಹೀಗೆ ಅನೇಕ ರೀತಿಯಲ್ಲಿ ಮಕ್ಕಳನ್ನು ಶೈಕ್ಷಣಿಕವಾಗಿ ಮತ್ತು ಶೈಕ್ಷಣೇತರ ಅಂದರೆ ಪ್ರತಿ ವಿಚಾರದಲ್ಲಿಯೂ ಕೂಡ ಮಕ್ಕಳನ್ನು ಮಾನಸಿಕವಾಗಿ ಅವರ ಭವಿಷ್ಯವನ್ನು ರೂಪಿಸುವಲ್ಲಿ ನಮ್ಮ ಕಾಲೇಜು, ಅದರಲ್ಲಿ ವಿಶೇಷವಾಗಿ ಪ್ರಾಂಶುಪಾಲರು
ಕಚೇರಿ ಸಿಬ್ಬಂದಿ, ಬೋಧಕ ವರ್ಗದವರು, ಬೋಧಕೇತರ ವರ್ಗದವರು, ಎಲ್ಲ ಅಧ್ಯಾಪಕ ವರ್ಗದವರು ಸೇರಿ ಈ ಒಂದು ಕಾಲೇಜಿನ ಸಂಸ್ಥೆಯನ್ನು ಕಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ವಿಶೇಷವಾಗಿ ನಮ್ಮ ಕಾಲೇಜಿಗೆ ವಿದ್ಯಾರ್ಥಿಗಳನ್ನು ಸೇರಿಸೋದ್ರ ಮೂಲಕ ಇಲ್ಲಿ BA, BCA, BBA, BCom ಪದವಿಗಳು ಅಂತಕ್ಕಂಥವು ಇದ್ದಾವೆ. ನಿಮ್ಮ ಕಾಲೇಜು, ನಿಮ್ಮ ಊರಿನ ಕಾಲೇಜು, ನಿಮ್ಮ ತಾಲೂಕಿನ ಕಾಲೇಜು, ನಿಮ್ಮ ಸಹಕಾರದೊಂದಿಗೆ ಈ ಸಂಸ್ಥೆಯನ್ನು ಬೆಳೆಸೋದಕ್ಕೆ ನಾವೆಲ್ಲರೂ ಕೂಡ ಟಂಕು ಕಟ್ಟಿ ನಿಂತಿದ್ದೇವೆ. ನಮಗೆ ಸಹಕರಿಸಿ ಅಂತ ಈ ಮೂಲಕ ಕೋರ್ತಾ ಇದ್ದೇವೆ. ನಂತರ 2/3/2026 ಸೋಮವಾರದಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ NSS ವತಿಯಿಂದ. NSSನಲ್ಲಿ ಇರತಕ್ಕಂಥ ಶಿಬಿರಾರ್ಥಿಗಳು, ಕಾಲೇಜಿನ ವಿದ್ಯಾರ್ಥಿಗಳು, ಬೋಧಕರು, ಬೋಧಕೇತರು ಎಲ್ಲರೂ ಕೂಡ ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ಮತ್ತು ಆನೇಕಲ್ಲು ಮತ್ತು ಸುತ್ತಮುತ್ತಲಿನ ಎಲ್ಲ ನಾಗರಿಕ ಬಂಧುಗಳು ರಕ್ತದಾನ ಮಾಡುವಲ್ಲಿ ನಮಗೆ ಸಹಕರಿಸಬೇಕು. ಮತ್ತು ರಕ್ತದಾನ ಮಾಡ್ತಕ್ಕಂಥ ಯಾರೇ ಆಸಕ್ತಿ ಇರ್ತಕ್ಕಂಥವರು ಕೂಡ ನಮ್ಮ ಕಾಲೇಜಿಗೆ ಬಂದು ದಯವಿಟ್ಟು ರಕ್ತದಾನದ ಶಿಬಿರದಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ. ಇವತ್ತು ಡಾಕ್ಟರ್ ಎಸ್ ಗೋಪಾಲರಾಜು ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜಲ್ಲಿ ನಮ್ಮ ಕಾಲೇಜಿನಲ್ಲಿ ನಿನ್ನೆಯಿಂದ ಒಂದು ವಾರದ 7 ದಿನದ ವಿಶೇಷ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ನಿನ್ನೆ ಹಲ್ದೇನಹಳ್ಳಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉದ್ಘಾಟನೆ ಆಗಿದೆ. ಇವತ್ತು ನಮ್ಮ ಕಾಲೇಜಿನಲ್ಲಿ ನಮ್ಮ NSS ಸ್ವಯಂಕ ಸೇವಕಿಯರೆಲ್ಲರೂ ಕೂಡ ಇಲ್ಲಿ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ವಿಶೇಷ ಶಿಬಿರದಲ್ಲಿ ಭಾಗವಹಿಸಿರುವಂಥ ಕಾರ್ಯಕ್ರಮಾಧಿಕಾರಿಗಳು ಡಾಕ್ಟರ್ ರಾಮಕೃಷ್ಣಪ್ಪ ಅವರು ಮತ್ತು ಎಲ್ಲ ಸ್ವಯಂ ಸೇವಕಿಯರಿಗೆ, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಾನು ಶುಭಾಶಯಗಳನ್ನು ತಿಳಿಸ್ತೇನೆ.